ಪತಿ ದರ್ಶನ್ ನ ಅನ್ಫಾಲೋ ಮಾಡಿದ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಪೇಜ್ ನಿಂದ ದಚ್ಚು ಅನ್ಫಾಲೋ. ಪತಿ ದರ್ಶನ್ ಸೇರಿದಂತೆ ಹಲವರನ್ನ ಫಾಲೋ ಮಾಡ್ತಿದ್ದ ವಿಜಯಲಕ್ಷ್ಮಿ ಏನೋ ಪ್ರೊಫೈಲ್ ಫೋಟೋ ರಿಮೂವ್ ಮಾಡಿದ ದರ್ಶನ್ ಪತ್ನಿ. ಅನುಮಾನ ಮೂಡಿಸಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೈಫ್ ನ ನಡೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾದ ಯಜಮಾನ. ಗೆಳತಿ ಪವಿತ್ರಗಾಗಿ ಕೊಲೆ ಮಾಡಿಸುವ ಹಂತಕ್ಕೆ ಹೋಗಿದ್ದ ದರ್ಶನ್ ನಡೆ ಪತ್ನಿ ವಿಜಯಲಕ್ಷ್ಮಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಈ ಹಿಂದೆ ಹಲವು ಬಾರಿ ಪವಿತ್ರ ಗೌಡ ಮೇಲೆ ಮುಗಿಬಿದ್ದಿರುವ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ವಿಜಯಲಕ್ಷ್ಮಿ. ಪವಿತ್ರ ಹಾಗೂ ವಿಜಯಲಕ್ಷ್ಮಿ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಶೀತಲ ಸಮರ ಇತ್ತು. ಇದೀಗ ಆಕೆಯ ವಿಚಾರವಾಗಿ ಗಂಡ ಜೈಲು ಪಾಲಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋವು, ಬೇಸರ, ಅವಮಾನ. ಈಗ ಪತಿ ಮೇಲಿನ ಸಿಟ್ಟು, ಕೋಪ, ಬೇಸರದಿಂದ ಅನ್ಫಾಲೋ ಮಾಡಿದ್ರ ವಿಜಯಲಕ್ಷ್ಮಿ ಎನ್ನುವಂತ ಪ್ರಶ್ನೆ ಕುತೂಹಲ ಮೂಡಿಸಿದೆ ವಿಜಯಲಕ್ಷ್ಮಿಯ ನಡೆ. ರೇಣುಕಾಸ್ವಾಮಿ ಕೊಲೆಯ ನಂತರ ಈಗ ಪತಿ ದರ್ಶನ್ ನ ಅನ್ಫಾಲೋ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಇನ್ಸ್ಟಾಗ್ರಾಮ್ ಪೇಜ್ ನಿಂದ ಅನ್ಫಾಲೋ ಮಾಡಿದ್ದಾರೆ. ಪತಿ ದರ್ಶನ್ ಸೇರಿದಂತೆ ಹಲವರನ್ನ ಫಾಲೋ ಮಾಡ್ತಿದ್ರು ವಿಜಯಲಕ್ಷ್ಮಿ. ಇತ್ತ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಪೇಜ್ ನಿಂದ ದಚ್ಚುವನ್ನ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಇತ್ತ ಪ್ರೊಫೈಲ್ ಫೋಟೋ ಕೂಡ ರಿಮೂವ್ ಮಾಡಿದ್ದಾರೆ ದರ್ಶನ್ ಪತ್ನಿ. ಒಂದ್ ರೀತಿಯಾಗಿ ಅನುಮಾನ ಮೂಡಿಸ್ತಿದೆ ಚಾಲೆಂಜಿಂಗ್ ಸ್ಟಾರ್ ವೈಫ್ ನ ನಡೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾಗಿದ್ದಾರೆ ಯಜಮಾನ. ಇತ್ತ ಯಜಮಾನ ಗೆಳತಿ ಪವಿತ್ರಗಾಗಿ ಕೊಲೆ ಮಾಡಿಸುವ ಹಂತಕ್ಕೆ ಹೋಗಿದ್ದಾರೆ. ಹೀಗಾಗಿ ಎಲ್ಲಾದ್ರೂ ಅನ್ಫಾಲೋ ಮಾಡಿದ್ರಾ ಎನ್ನುವಂತ ಪ್ರಶ್ನೆ. ದರ್ಶನ್ ಪತ್ನಿ ನಡೆ ಒಂದ್ ರೀತಿಯಾಗಿ ವಿಭಿನ್ನವಾಗಿದೆ. ವಿಜಯಲಕ್ಷ್ಮಿಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ಈ ಹಿಂದೆ ಹಲವು ಬಾರಿ ಪವಿತ್ರ ಗೌಡ ಮೇಲೆ ಮುಗಿಬಿದ್ದಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ನಡುವೆ ಒಂದ್ ರೀತಿಯಾದ ಶೀತಲ ಸಮರವೇ ಇತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನ ಹೊರಗಾಗ್ತಾ ಇದ್ರು. ನನ್ನ ಪತಿಯ ಜೊತೆ ಏನ್ ಕೆಲಸ, ಯಾಕೆ ಅಷ್ಟೊಂದು ಕ್ಲೋಸ್ ಆಗಿದ್ದೀರಾ, ಈ ರೀತಿಯಾಗಿ ದರ್ಶನ್ ಪತ್ನಿ ಪವಿತ್ರ ಗೌಡ ಮೇಲೆ ಮುಗಿಬಿದ್ದಿದ್ರು. ಆದ್ರೆ ಪವಿತ್ರ ಗೌಡಗೋಸ್ಕರ ಈಗ ಕೊಲೆಯ ಹಂತಕ್ಕೂ ಹೋದ್ರ ಪತಿ ಎನ್ನುವಂತ ನೋವು, ಈಗ ಬೇಸರ, ಒಂದ್ ಕಡೆ ಅವಮಾನ ಎದುರಿಸಬೇಕಾದಂತ ಪರಿಸ್ಥಿತಿ ವಿಜಯಲಕ್ಷ್ಮಿಗೆ. ಹೀಗಾಗಿ ಅನ್ಫಾಲೋ ಮಾಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ವಿರುದ್ಧ ಅನೇಕ ಬಾರಿ ಆಕ್ರೋಶವನ್ನ ಹೊರಗಾಕಿದ್ರು ವಿಜಯಲಕ್ಷ್ಮಿ. ಪವಿತ್ರ ಹಾಗೂ ವಿಜಯಲಕ್ಷ್ಮಿ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳಾಗ್ತಿತ್ತು, ಶೀತಲ ಸಮರ ಇತ್ತು. ಇದೀಗ ಆಕೆಯ ವಿಚಾರವಾಗಿ ಗಂಡ ಕೂಡ ಜೈಲು ಪಾಲಾಗಿದ್ದಾರೆ. A2 ಆರೋಪಿಯಾಗಿದ್ದಾರೆ ದರ್ಶನ್. ಇತ್ತ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆಯ ಪ್ರಕರಣದಲ್ಲಿ ಪವಿತ್ರ ಗೌಡಗೋಸ್ಕರ ಕೊಲೆ ಮಾಡ್ಲಿಕ್ಕೂ ಮುಂದಾದ್ರ ದರ್ಶನ್. ಹೀಗಾಗಿ ದರ್ಶನ್ ಅನ್ನ ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋ ಮಾಡ್ಬಿಟ್ರ ವಿಜಯಲಕ್ಷ್ಮಿ ಎನ್ನುವಂತ ಪ್ರಶ್ನೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಒಂದು ಕಡೆ ಯಜಮಾನ ಜೈಲು ಪಾಲು, ಇತ್ತ ಬೇಸರ, ಅತ್ತ ಅವಮಾನ. ಇನ್ನೊಂದು ಕಡೆ ದರ್ಶನ್ ಪವಿತ್ರ ಗೌಡ A1 ಪವಿತ್ರ ಗೌಡ ನನ್ನ ಎರಡನೇ ಹೆಂಡತಿ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಸ್ವತಃ ದರ್ಶನೇ ಪವಿತ್ರ ಗೌಡ ಗೆಳತಿಯಲ್ಲ, ನನ್ನ ಎರಡನೇ ಪತ್ನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರಂತೆ. ಇವೆಲ್ಲದರ ನಡುವೆ ಈಗ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಇಂದ ದಚ್ಚು ಪತಿಯನ್ನ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಬೇಸರ, ಅವಮಾನ, ನೋವು ವಿಜಯಲಕ್ಷ್ಮಿಗೀಗ. ಪತಿ ಮೇಲಿನ ಸಿಟ್ಟು, ಕೋಪ, ಬೇಸರದಿಂದ ಅನ್ಫಾಲೋ ಮಾಡಿದ್ರ ವಿಜಯಲಕ್ಷ್ಮಿ. ಕುತೂಹಲ ಮೂಡಿಸಿದೆ ವಿಜಯಲಕ್ಷ್ಮಿ ಅವರ ನಡೆ ಈಗ.